ಸುಂದರವನದ ಕಾಡಿನಲ್ಲಿ ಲೀಲಾ ನರಿ ವಾಸವಾಗಿದ್ಲು. ಲೀಲಾ ನರಿ ಹತ್ರ ಒಂದು ಜಿಲೇಬಿಯ ಅಂಗಡಿ ಇತ್ತು. ಅವಳು ಜಿಲೇಬಿಯ ರುಚಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆ ರುಚಿಗೋಸ್ಕರ ಬೇರೆ ಕಾಡುಗಳಿಂದಾನು ಪ್ರಾಣಿಗಳು ತಿನ್ನೋದಕ್ಕೆ ಅಂತ ಬರ್ತಿದ್ವು. ಆದ್ರೆ ಅವಳ ಕಂಜೂಸಿ ತಂದಿಂದ ಎಲ್ಲಾರ ತಲೆನೂ ಕೆಟ್ಟಿತ್ತು. ಅಷ್ಟೇ ಅಲ್ಲದೆ ಅವಳ ಗಂಡ ಲೋಮಡ್ಬಲ್, ಮಗ ಲಲ್ಲು, ಮಗಳು ಲಜ್ಜು ಎಲ್ಲಾರು ಅವಳ ಕಂಜೂಸಿ ತಂದಿಂದ ಸಾಕಾಗಿದ್ರು. ತಂಗಿ ಲೀಲಾ, ಅರೆ ಲೀಲಾ, ಹೊರಗಡೆ ಬೋರ್ಡ್ ಹಾಕಿದ್ದೀಯಾ ಶುದ್ಧ ತುಪ್ಪದ ಜಿಲೇಬಿ. ಆದ್ರೆ ನೀನಂತೂ ಹಳೆ ಬೇಸನ್ ಮತ್ತೆ ಪಾಮ್ ಆಯಿಲ್ ಅಲ್ಲಿ ಜಿಲೇಬಿ ಮಾಡ್ತೀಯಾ. ನೆನ್ನೆ ನಿನ್ ಜಿಲೇಬಿ ತಿಂದ್ಮೇಲೆ ನನ್ನ ಹೊಟ್ಟೆ ಹಾಳಾಯ್ತು. ಅಣ್ಣ ಜಂಬೋ, ನೀನ್ ಬಿಡಪ್ಪ. ಕಬ್ಬಿನ ಕೇತಿಗೆ ಹೋಗ್ಬಿಟ್ಟು ಬರೀ ಕಬ್ಬನ್ ತಿನ್ನು ಕಬ್ಬು. ಅದ್ರಿಂದಾನೇ ನೀನ್ ಹೊಟ್ಟೆ ಕೆಟ್ಟಿರ್ಬೇಕು. ಆಮೇಲೆ ಶುದ್ಧ ತುಪ್ಪ ಹಾಕೋದಕ್ಕೆ ನಾನ್ ಬೇರೆ ಪ್ರಾಣಿಗಳ ಬಗ್ಗೆನೂ ಯೋಚನೆ ಮಾಡ್ಬೇಕಪ್ಪ. ಈ ಸುಂದರವನದಲ್ಲಿ ಶೇರು ಬಬ್ಬು ಬಿಟ್ಟು ಬೇರೆ ಯಾರು ಶುದ್ಧ ತುಪ್ಪ ಕರಗಿಸ್ಕೊಳಕ್ಕಾಗಲ್ಲ. ಆದ್ರೆ ಹಣ ಮಾತ್ರ ನೀನು ಶುದ್ಧ ತುಪ್ಪದ್ದೇ ತಗೋತೀಯ. ದುಡ್ಡು ನಾನು ತುಪ್ಪಕ್ಕಲ್ಲ, ಜಿಲೇಬಿಗೆ ತಗೊಳ್ಳೋದು. ನೀವೆಲ್ಲ ಇದನ್ನ ಹೇಗ್ ಕರಗಿಸ್ಕೋಬಹುದು ಅನ್ನೋದು ಯೋಚನೆ ಮಾಡಿ ತುಪ್ಪದ ಜೊತೆ ಎಣ್ಣೆ ಮಿಕ್ಸ್ ಮಾಡ್ತೀನಿ. ಇದರಿಂದ ಹೊಟ್ಟೆನೂ ಕೆಡೋದಿಲ್ಲ, ಆಮೇಲೆ ನೀವು ಡಾಕ್ಟರ್ಗೆ ದುಡ್ಡು ಕೊಡ್ಬೇಕಾಗಿಲ್ಲ. ಕ್ಷಮ್ಸು ಲೀಲಾ ತಂಗಿ, ಕಂಜೂಸ್ನಲ್ಲಿ ಮತ್ತೆ ಮಾತಲ್ಲಿ ನಿನ್ನಿಂದ ಯಾರೂ ಗೆಲ್ಲೋಕ್ ಸಾಧ್ಯ ಇಲ್ಲ. ಬರ್ತೀನಿ. ಕೃಷ್ಣ ದೊಡ್ಡದಾಗ್ ಬಂದ ಶುದ್ಧ ತುಪ್ಪ ಜಿಲೇಬಿ ತಿನ್ನಕ್ಕೆ. ಇವನು ಒಂದ್ಸಲಿಗೆ 50 ಕಿಲೋ ಜಿಲೇಬಿ ತಿಂತಾನೆ, ಆಮೇಲೆ ಹೊಟ್ಟೆ ಕೆಟ್ಟೋಯ್ತು ಅಂತ ನನ್ನ ಹತ್ರ ಹೇಳಕ್ ಬರ್ತಾನೆ. ನಾನ್ ಇವನ್ಗೆ ಎಷ್ಟು ಕಮ್ಮಿ ಬೆಲೆಯಲ್ಲಿ ಜಿಲೇಬಿ ಕೊಡ್ತೀನಿ, ಅದ್ರ ಮೇಲೆ ಇವನ್ ತೋರ್ಸೋ ನಕರ ನೋಡು. ಏನಾಯ್ತು ಲೀಲಾ, ಬೆಳಿಗ್ಗೆ ಇಷ್ಟು ಯಾಕೆ ಕೋಪ ಮಾಡ್ಕೊಳ್ತಿದ್ದೀಯಾ ನೀನು? ನೀನೇನು ಮಾತಾಡ್ಬೇಡ ನನ್ನ ಹತ್ರ. ಬೆಳಗ್ಗೆ ಆ ಬಾಲು ಹತ್ರ ಹೋಗಿದ್ಯಾ ಮೂವ ತಿನ್ನೋದಕ್ಕೆ? ಅದಾದ್ಮೇಲೆ ಕೂತ್ಕೊಂಡ್ ಕಾರ್ಡ್ಸ್ ಆಡ್ತೀಯ ನೀನು. ನಿನಗೆ ಯಾವ ಕೆಲ್ಸಾನು ಮಾಡೋದ್ ಬೇಕಾಗಿಲ್ಲ. ಅರೆ, ನಾಗರ ಹಾವು ಸೇವೆ ಮಾಡುತ್ತಾ, ಪಕ್ಷಿ ಕೆಲಸ ಮಾಡುತ್ತಾ, ಸಂತ ಕಬೀರ ಹೇಳಿದ್ದಾರೆ, ಎಲ್ಲರ ಮಾಲೀಕ ರಾಮ. ಹೌದೌದು, ನಿನ್ನಂತ ಪ್ರಾಣಿಗಳಿಗೆ ಒಂದೇ ಸಲ ಕಳಿಸ್ಬೇಕು ವೈಕುಂಠಧಾಮಕ್ಕೆ. ಮನೇಲಿ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಆದ್ರೆ ನೀವು ಮಾತ್ರ ದೇವರ ಮೇಲೆ ಭರೋಸಾ ಕೂತ್ಕೊಂಡಿದ್ದೀರಾ. ಮದುವೆ ವಯಸ್ಸು ಆಗ್ತಾ ಬರ್ತಾ ಇದೆ ಲಜ್ಜುಗೆ, ಆದ್ರೆ ನೀನ್ ಮಾತ್ರ ಆ ತೀನ್ ಪತಿ ಆಡೋದನ್ನ ನಿಲ್ಲಿಸ್ತಾ ಇಲ್ಲ. ಇದೇ ರೀತಿ ಕಂಜೂಸ್ ನರಿಯ ಜೀವನ ಮುಂದೆ ನಡೀತಾ ಇತ್ತು. ಲಜ್ಜುಗೆ ಯಾವುದೇ ಸಂಬಂಧ ಬಂದ್ರೂ ಈ ಲೀಲಾನ ಕಂಜೂಸಿತನ ನೋಡಿ ಓಡ್ ಹೋಗ್ತಿದ್ರು. ಒಂದಿನ ಭೋಲು ಬಾಲು ಲೀಲಾ ಮನೆಗೆ ಲಜ್ಜುನ ನೋಡೋದಕ್ಕೆ ಕೆಲವ್ರನ್ನ ಕರ್ಕೊಂಬಂದ. ತಗೊಳ್ಳಿ ನೀವೆಲ್ಲ, ಯಾಕೆ ನೀವೆಲ್ಲ ಜಿಲೇಬಿ ತಿಂತಾ ಇಲ್ಲ? ಅರೆ ಲೀಲಾ, ಅದೇನಂದ್ರೆ ಜಲೇಬಿಲಿ ತುಂಬಾನೇ ನೊಣ ಮತ್ತೆ ಇರುವೆ ಇತ್ತು. ನೀವು ಅಕ್ಕಂಗಿರು ಇವಾಗ ತೆಗೆದು ಎಸ್ತಿದ್ದೀರಾ. ಆದ್ರೂ ಇವ್ರು ತಿಂತಾ ಇಲ್ಲ ಜಲೇಬಿ. ಏನ್ ಪರವಾಗಿಲ್ಲ, ಆದ್ರೆ ಕೇಳ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ? ಮಗು, ಈ ಜಿಲೇಬಿನ ತಗೊಂಡು ಹೋಗು, ಮತ್ತೆ ಅಂಗಡಿಲಿ ಇಟ್ಬಿಡು. ಮತ್ತೆ ಬೋಲು ಅಣ್ಣ, ನೀವು ಆ ಹುಳುಗಳನ್ನ ನೊಣಗಳನ್ನ ಎಲ್ಲಿಟ್ಟಿದ್ದೀರಾ? ನೊಣ ಮತ್ತೆ ಇರುವೆನ ನಾನಂತೂ ಎಸ್ಬಿಟ್ಟೆ. ಈಗ ಅದೇನ್ ಮಾಡ್ತೀಯ ಹೇಳು? ಅಯ್ಯೋ ಅಣ್ಣ, ಅದನ್ನ ತಗೊಳ್ಳೋದಕ್ಕೂ ಜನರಿದ್ದಾರೆ ನಮ್ಮ ಹತ್ರ. ಜೇಡ ಮತ್ತೆ ಹಲ್ಲಿ, ಇದು ಅವ್ರ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಹತ್ರ ಕೊಂಡ್ಕೊಂಡು ಹೋಗ್ತಾರೆ. ಲೀಲಾ, ಅದಕ್ಕೆ ಅನಿಸ್ತದೆ ನಿಮ್ಮಂತವ್ರಿಗೆ ಹೇಳ್ತಾರೆ ಕಂಜೂಸ್ ಮಕಿಚು. ಏನ್ ಹೇಳಿದ್ರಿ? ಏನೂ ಇಲ್ಲ. ಅದೇನಂದ್ರೆ ಅಲ್ಲಿ ತುಂಬಾ ಚೆನ್ನಾಗಿ ನೆಕ್ಕಿ ತಿಂತದಲ್ವಾ. ಲೀಲಾ ಅವರ ಕಂಜೂಸಿ ತಂದಿಂದ ಈ ಮದುವೆ ಕೂಡ ಮುರಿದು ಬೀಳುತ್ತೆ. ಆದ್ರೆ ಲೀಲಾ ಮಾತ್ರ ಅವಳ ಸ್ವಭಾವನ ಬದಲಾಯಿಸ್ಕೊಳಲ್ಲ. ಇದೇ ತರ ಒಂದಿನ ಕೆಲವು ಕಳ್ಳರು ಮಧ್ಯರಾತ್ರಿಲಿ ಲೀಲಾ ಮನೆ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ನೀಲಂಗೆ ಎಚ್ಚರ ಆಗುತ್ತೆ, ಕಣ್ ಬಿಡ್ತಾಳೆ. ಇಲ್ಲಿ ಕೇಳಿ ನೋಡಿ, ಇಲ್ಲಿ ಕೇಳಿ. ಏನಾಯ್ತು ಮುದ್ದಿನ ರಾಣಿ? ಅರ್ಧರಾತ್ರಿಗೂ ಮಲಗೋಕೆ ಬಿಡೋದಿಲ್ಲ. ಮಲಗು ನೀನು, ನಾಳೆ ಬೆಳಿಗ್ಗೆ ಮಾತಾಡೋಣ. ನಿನ್ನ ಹತ್ರ ಮಾತಾಡೋದೇ ಪ್ರಯೋಜನ ಇಲ್ಲ. ಗುಂಡ್ ಹಾಕೊಂಡು ನಿದ್ದೆ ಮಾಡ್ತಾ ಇದೀಯ, ಗೊರಕೆ ಹೊಡಿತಿದೀಯ. ಅಯ್ಯೋ, ಕಳ್ಳರು ಎಲ್ಲ ಕಳ್ತನ ಮಾಡ್ಕೊಂಡು ಹೋದ್ಮೇಲೆ ಬಂದು ನಿನ್ನ ಎಬ್ಬಿಸ್ತೀನಿ. ಅರೆ, ಯಾರು ಕಳ್ಳರು? ಯಾವ ಕಳ್ಳತನ? ಅಷ್ಟರಲ್ಲೂ ನಂಬಳಿ ಏನಿದೆ ಅಂತ ಕಳ್ಳತನ ಮಾಡೋಕೆ ಬೇರೆ ಯಾರು? ಅಯ್ಯೋ, ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಇದೆ ಗೊತ್ತಾ? ನಿಮಗೆಲ್ ಗೊತ್ತಿರುತ್ತೆ? ಅರೆ, ಆ ಲೋಟದಲ್ಲಿ ನಾನು ಎಣ್ಣೆ ಸುರಿದುಕೊಂಡಿಟ್ಟಿದ್ದೆ. ರಾತ್ರಿ ಅದನ್ನು ನೀನು ಕುಡಿದು ಬಿಟ್ಟೆ ಏನು? ಏನ್ರಿ ನೀವು,
ಮೂರೊತ್ತು ನಶೆಲಿರ್ತೀರ. ಇಲ್ಲಿ ಲಕ್ಷಾಂತರ ರೂಪಾಯಿ ಹಾಳಾಗ್ತಾ ಇದೆ, ನೀವು ನಶೆಲ್ ತೇಲಾಡ್ತಾ ಇದ್ದೀರಾ. ಕ್ಷಮಿಸು ನನ್ನ, ನೀನು ನಶೆಯಲ್ಲಿದ್ದೀಗ. ಎಣ್ಣೆ ಕುಡಿಯೋಕೆ ಮನೆಯಲ್ಲಿ ಸುತ್ತಿದ್ರು 2 ರೂಪಾಯಿ ಸಿಗೋದಿಲ್ಲ. ನೀನು ಲಕ್ಷದ ಮಾತು ಹೇಳ್ತಿದ್ದೀಯ. ಸುಮ್ನೆ ಮಲಕ್ಕೋ ನೀನು. ಕನಸಿನಲ್ಲಿ ಲಕ್ಷಾಧಿಪತಿಯಾಗು. ಎಲ್ರನ್ನೂ ಎಬ್ಬಿಸಿದ್ದಾಳೆ ಮಧ್ಯರಾತ್ರಿಲಿ. ನಿಮ್ಗಳ ಕಣ್ ತಪ್ಸಿ ನಾನು ಚೆನ್ನಾಗಿ ದುಡ್ಡು ಸೇವ್ ಮಾಡಿದ್ದೀನಿ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಏನಾಯ್ತು ಅಮ್ಮ? ನಾವಂತೂ ಕೋಟ್ಯಾಧೀಶ್ವರರು. ನಾನಂತೂ ಇಲ್ಲಿವರೆಗೆ ನಾನು ಒಬ್ಬ ಬಡವನ್ ಮಗ ಅನ್ಕೊಂಡಿದ್ದೆ ಅಮ್ಮ. ಅಮ್ಮ ನನಗೆ ಮೋಟಾರ್ ಸೈಕಲ್ ತಗೊಡು. ಫರ್ರಾಟೆಯಿಂದ ನಾನು ಪೂರ್ತಿ ಕಾಡನ್ನ ಸುತ್ತಾ ಇರ್ತೀನಿ. ನಿನ್ ಸಾಮಾನು ತರ್ತೀನಿ ಅಮ್ಮ. ಹೊರಗೆ ಕಳ್ಳರು ನಿನ್ ಮಾತು ಕೇಳ್ತಿದ್ದಾರೆ. ನಮ್ಮೆಲ್ಲ ಸಂಪತ್ತನ್ನು ಕಳ್ಳತನ ಮಾಡಿಕೊಂಡು ಹೋಗ್ಬೋದು. ವಾಹ್ ವಾ ಲೋಮಡ್ಬಲ್, ಮೊದಲನೇ ಸಲಿ ಸರಿಯಾಗಿ ಮಾತಾಡಿದ್ಯಾ ನೀನು. ಮತ್ತೆ ಕಳ್ಳರಿಗೆ ತಪ್ಪು ಅರ್ಥ ಆಗೋದಕ್ಕೆ ಜೋರಾಗಿ ಮಾತಾಡ್ತಾಳೆ. ಓ ಲಲ್ಲು, ನಾನು ನಿನಗೆ ಹೇಳ್ದೆ ಅಲ್ವಾ, ಲಜ್ಜು ಮದುವೆ ಆಗ್ತಿರೋ ಮನೇಲಿ ಅವ್ರ ಅತ್ತೆ ಹೆಸರು ಲಕ್ಪತಿ ಅಂತ. ಈಗ ಆಭರಣ ಮಾಡಿಸೋದಕ್ಕೆ ಒಂದು ಸ್ವಲ್ಪ ದುಡ್ಡು ಇಲ್ಲ. ನಾನು ಅದಕ್ಕೆ ಅವ್ರಿಗೆ ಹೇಳ್ದೆ, ಲಕ್ಪತಿ ಅಂತ ಹೆಸರಿಟ್ಕೊಳ್ಳೋ ಬದಲು ಕೌಡಿ ದೇವಿ ಅಂತ ಹೆಸರಿಟ್ಕೋ ಅಂತ. ಹೌದಾ? ನೀನು ಲಕ್ಪತಿ ದೇವಿ ಬಗ್ಗೆ ಮಾತಾಡ್ತಿದೀಯಾ? ಮತ್ತಿನ್ನೇನು, ನನ್ನ ಹತ್ರ ₹1,00,000 ಇದ್ದಿದ್ರೆ ನಾನು ಹೋಗಿ ಮೋಟಾರ್ ಸೈಕಲ್ ಕೊಂಡ್ಕೋತಾ ಇರ್ಲಿಲ್ವಾ? ನಿನಗಿಂತ ಜಾಸ್ತಿ ಬೈಕಲ್ಲಿ ಸುತ್ತಾಡೋದಕ್ಕೆ ನನಗೆ ಇಷ್ಟ. ಏನಮ್ಮ ಈ ವಿಷಯನ ಮೊದ್ಲಾಕೆ ಹೇಳಿಲ್ಲ ನೀನ್ ನನ್ಗೆ? ನೀನ್ ನಿಜ ಹೇಳ್ತಿದೀಯಾ? ಬಿನಾ ಕಾರಣ ನಾನು ನನ್ನ ನಿದ್ದೆ ಹಾಳು ಮಾಡ್ಕೊಬಿಟ್ಟೆ. ಕಡಿಮೆ ಲಕ್ಷಾಧೀಶ್ವರ ಆಗಿರೋದ್ರಿಂದ ಯಾರು ನಮ್ಮ ಹತ್ರ ನೋಡೋದೂ ಇಲ್ಲ. ಹೊರಗಡೆ ನಿಂತ್ಕೊಂಡು ಕಳ್ಳರು ಇವ್ರ ಮಾತನ್ನೆಲ್ಲ ಕೇಳಿಸ್ಕೋತಾರೆ. ಅವರಿಬ್ರು ಮಾತಾಡ್ಕೋತಾರೆ. ಈ ಕಂಜೂಸ್ ಲೀಲಾ ಖಂಡಿತ ಮನೇಲಿ ದುಡ್ಡಿಟ್ಟಿರ್ತಾಳೆ. ಅವರಿಬ್ರು ಪ್ಲಾನ್ ಮಾಡ್ತಾರೆ, ಇವತ್ತು ಇವ್ರ ಮನೇನ ಹುಡುಕ್ಲೇಬೇಕು ಅಂತ. ಅವರಿಬ್ರು ಇದೇ ತರ ಮಾತಾಡ್ಕೊಂಡು ಅಲ್ಲಿಂದ ನಿಧಾನಕ್ಕೆ ಹೊರಟು ಹೋಗ್ತಾರೆ. ಥ್ಯಾಂಕ್ ಗಾಡ್, ಕಳ್ಳರು ಹೋಗಿಬಿಟ್ರು. ಈಗ ಹೇಳುಲಿಲ್ಲ, ಹಣ ಎಲ್ಲಿಟ್ಟಿದ್ದೀಯಾ? ಏನು ದುಡ್ಡು ಎಲ್ಲಿಂದ ಬರುತ್ತೆ? ನಾನ್ ಬರೀ ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ. ₹1 ಸಂಪಾದನೆ ಮಾಡಿಕೊಟ್ಟಿಲ್ಲ ಇವತ್ತಿನ ತನಕ, ಬಂದು ದುಡ್ಡು ಕೇಳ್ತಾ ಇದ್ದೀರಾ ಈಗ? ಹಣ ಹೇಗೂ ನೀನ್ ಇಡ್ತೀಯ, ಆದ್ರೆ ನಿನ್ನಂತ ಕಂಜೂಸಿನಿಂದ ಒಂದು ಪಾವಲೆಯನ್ನು ತೆಗೆಯೋದು ಕಷ್ಟವಾಗುತ್ತೆ. ಕಬ್ಬಿಣದ ಕಡ್ಲೆ ತಿಂದ ಹಾಗಾಗುತ್ತೆ. ಎಲ್ಲರೂ ಮಲಗದ್ಮೇಲೆ ಲೀಲಾ ಯೋಚನೆ ಮಾಡ್ತಾಳೆ. ಈಗ ಅದ್ ಮನೆಯವ್ರಿಗೆ ದುಡ್ಡು ಬಗ್ಗೆ ಗೊತ್ತಾಗಿದೆ. ಬೆಳಗ್ಗಿನ ಜಾವ 4 ಗಂಟೆಗೆ ಎದ್ದು ಮೂಲೆಯಲ್ಲಿಟ್ಟಿರೋ ಮಡಕೆನ ತೆಗೆದು ನೆಲದ ಕೆಳಗಡೆ ಇಟ್ಟಿರೋ ಡಬ್ಬದಲ್ಲಿ ದುಡ್ಡಿಟ್ಟಿರೋದನ್ನ ತೆಗಿತಾಳೆ. ಮನೆ ಹಿಂದೆ ಹೋಗಿ ಮರದ ಕೆಳಗಡೆ ಒಂದು ಹಳ್ಳ ಮಾಡಿ ಅದರಲ್ಲಿ ಇಟ್ಟುಬಿಡ್ತಾಳೆ. ಸ್ವಲ್ಪ ದೂರದಲ್ಲಿರೋ ಕಳ್ಳರು ಇದನ್ನೆಲ್ಲ ನೋಡ್ತಿದ್ದಾರೆ. ಲೀಲಾ ಅಲ್ಲಿಂದ ಹೋದ್ಮೇಲೆ ಕಳ್ಳರು ಬಂದು ಆ ಡಬ್ಬದಲ್ಲಿರೋ ದುಡ್ಡು ತಗೊಂಡ್ಬಿಡ್ತಾರೆ. ಮತ್ತೆ ಕಳ್ಳರು ಅಲ್ಲಿಂದ ತಪ್ಪಿಸ್ಕೋತಾರೆ. ಮುಂದಿನ ದಿನ, ಅಮ್ಮ, ಈ ಮರದ ಕೆಳಗಡೆ ಈ ಹಳ್ಳನ ಯಾರು ಕೆತ್ತಿರೋದು? ಅಯ್ಯೋ ದೇವ್ರೆ, ನಾನ್ ಮೋಸ ಹೋದೆ, ನಾನು ಹಾಳಾಗೋದೆ. ನನ್ ಜೀವನದಲ್ಲಿ ಮಾಡಿದ ಎಲ್ಲಾ ಸಂಪಾದನೆನೂ ಕಳ್ಳರು ಎತ್ಕೊಂಡು ಓಡೋಗ್ಬಿಟ್ರು. ಸುಮ್ನಿರು, ನಿನ್ನೆ ರಾತ್ರಿಯಿಂದ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದೀಯ. ಮನೆಯಲ್ಲಿ ಒಂದು ಚಿಕ್ಕಾಸೆ ಇಲ್ಲ, ಮನೆಯಲ್ಲಿ ಲಕ್ಷದ ಹಣ ತಂದಿಟ್ಟಿದ್ದೀನಂತೀಯ. ಅಯ್ಯೋ ಇಲ್ಲ ಇಲ್ಲ, ನಿಮಗ್ ಗೊತ್ತಿಲ್ಲ, ನಾನಿಲ್ಲಿ ದುಡ್ಡಿಟ್ಟಿದ್ದೆ. ಯಾಕೆ ಸುಳ್ಳು ಹೇಳ್ತಾ ಇದ್ದೀಯಾ? ನಿನ್ನೆ ರಾತ್ರಿನೂ ನೀನ್ ಅದನ್ನೇ ಹೇಳಿದ್ದೆ, 1 ಪೈಸಾನೂ ಇಲ್ಲ ನನ್ನ ಹತ್ರ ಅಂತ. ಈಗ ದುಡ್ಡು ಎಲ್ಲಿಂದ ಬಂತು? ಹಾ ಅಮ್ಮ, ಅಣ್ಣ ಮತ್ತ ಅಪ್ಪ ಸರಿ ಹೇಳ್ತಾ ಇದ್ದಾರೆ. ರಾತ್ರಿ ಹೇಳಿದ್ದೀಯ ನೀನು, ಒಂದು ಚಿಕ್ಕಾಸು ನನ್ ಬಳಿ ಇಲ್ಲ ಅಂತ. ದುಡ್ಡು ಕಳ್ತನ ಆಗಿರೋದನ್ನ ಯೋಚನೆ ಮಾಡಿ ನರಿಗೆ ತಲೆ ಕೆಟ್ಟೋಗುತ್ತೆ. ಅಯ್ಯೋ ಇಲ್ಲಪ್ಪ, ನನ್ನ ಹತ್ರ ತುಂಬಾನೇ ದುಡ್ಡಿತ್ತು. ನನ್ನ ಹತ್ರ ತುಂಬಾ ದುಡ್ಡಿತ್ತು. ಅನಿಸ್ತದೆ ರಜ್ಜೋನ ಮದುವೆ ಆಗದೆ ಇರೋದ್ರಿಂದ ಲೀಲಾ ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಅಂತ. ಇಲ್ಲ, ನಾನ್ ಕೇಳಿದ್ದೇನೆ ಕಂಜೂಸ್ ಲೋಮ್ಡಿಯ ಹಣ ಎಲ್ಲ ಕಳ್ಳರು ತಕೊಂಡು ಹೋಗಿದ್ದಾರೆ ಅಂತ. ಹಾಗಾಗಿ ಲೋಮ್ಡಿಗೆ ಹುಚ್ಚಿ ಹಿಡಿದಿದೆ. ಅರೆ ಅಣ್ಣ, ಯಾರೋ ನಿಜವಾಗ್ಲೂ ಸರಿಯಾಗಿ ಹೇಳಿದ್ದಾರೆ, ಕಂಜೂಸ್ನ ಹಣ ಚೀಟರ್ ತಿಂತಾರೆ ಅಂತ. ಅದಕ್ಕಾಗಿ ನಾವು ಉದಾರವಾಗಿರ್ಬೇಕು, ಕಂಜೂಸ್ ಅಲ್ಲ. ಭಾಲು ಹೇಳಿದ ಮಾತನ್ನ ಕೇಳಿ ಕಾಡ್ನಲ್ಲಿರೋ ಎಲ್ಲಾ ಪ್ರಾಣಿ ತುಂಬಾ ಖುಷಿಯಾಗಿರಕ್ ಶುರು ಮಾಡಿದ್ರು.